ಹೌದು ಹೌದು. ಇವತ್ತು ಸಂಪೂರ್ಣ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಮಹಾಯಾಗದ ಮಹಾಪೂರ್ಣಾಹುತಿ ಆಗಿದೆ. 11 ದಿವಸದಿಂದ ಈ ಯಾಗ ನಡ್ಕೊಂಡು ಬರ್ತಾ ಇದೆ. ಸುಮ್ಮನೆ ತಮಾಷೆಗೆ ನಾವು ಆರಾಮ, ವಿರಾಮ, ವಿಹರಾಮ ಹೀಗೆ ಹೇಳಿದ್ರೂ ಕೂಡ ಪುಣ್ಯ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಿರುವಾಗ ನಾವು ಮನಸ್ಸಿಟ್ಟು ಭಕ್ತಿಯಾಗಿ ಸಂಕಲ್ಪ ಮಾಡಿಕೊಂಡು ರಾಮಾಯಣ ಹವನ ಮಾಡಿದ್ರೆ ಖಂಡಿತ ಫಲ ಬಂದೇ ಬರುತ್ತೆ. ಆ ಥರದ ರಾಮಾಯಣ ಮಹಾಯಾಗ ವೇದ ಸಮಾನ. ಒಂದು ಸಲ ರಾಮಾಯಣ ಪಾರಾಯಣ ಮಾಡಿದ್ರೆ ಎಲ್ಲ ಥರದ ಕಷ್ಟಗಳು ಪರಿಹಾರವಾಗುತ್ತೆ ಅಂತ ಶಾಸ್ತ್ರ ವೇದಗಳು ಹೇಳುತ್ತೆ ನಮಗೆ. ಹಾಗಾಗಿ ಲೋಕ ಕಲ್ಯಾಣ ವಿಶ್ವಶಾಂತಿಗೋಸ್ಕರ ಇವತ್ತು ಸಂಕಲ್ಪ ಮಾಡಿ ಮಹಾಪೂರ್ಣಾಹುತಿ ಸಮರ್ಪಣೆ ಮಾಡಿಕೊಂಡು ರಾಮರಿಗೆ ಸಾಮ್ರಾಜ್ಯ ಪಟ್ಟಾಭಿಷೇಕ ಕೂಡ ಆಗಿದೆ. ಈಗ ಅವಭೃತ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಸಂತೋಷವಾಗಿ ಆನಂದವಾಗಿರಬೇಕು. ಎಲ್ಲರಿಗೂ ರಾಮನ ಅನುಗ್ರಹ ದಯೆ ಸದಾ ಆಗಲಿ ಅಂತ ಹೇಳ್ತಾ, ಎಲ್ಲರ ಮನಸ್ಸಿನಲ್ಲೂ ಮನೆಯಲ್ಲೂ ರಾಮನ್ ನೆಲೆಸಿರಲಿ ಅಂತ ಹೇಳ್ತಾ, ಜೈ ಗುರುದತ್ತ, ಶ್ರೀ ಗುರುದತ್ತ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಣ್ಣ, ಇದು ಆಶ್ರಮ ವರ್ಲ್ಡ್ ಫೇಮಸ್ಸು. ಇವತ್ತು ನಾವು ಬಂದಿರೋದಂತಲ್ಲ, ಇದು ಎಷ್ಟೋ ವರ್ಷದಿಂದ. ಯಾಕಂದರೆ ನಮ್ಮ ಅಜ್ಜಿಯವ್ರ ಮನೆ ನಂಜನಗೂಡು. ಸೊ ಹಾಗಾಗಿ ನಾನು ಚಿಕ್ಕ ವಯಸ್ಸಿಂದನೂ ಈ ಕಡೆ ಓಡಾಡ್ತಕ್ಕಂಥದ್ದು, ಆಮೇಲೆ ಬಂದಿರತಕ್ಕಂಥದ್ದು. ಸೊ ಇವತ್ತು ಈ ರೀತಿಯಾಗಿ ಭಗವಂತ ಕರೆಸ್ಕೊಂಡಲ್ಲ ಅನ್ನೋದೊಂದು ಭಾಳ ಖುಷಿ ಆಗ್ತಾಯಿದೆ. ಸೊ ಎಲ್ಲರೂ ಬನ್ನಿ, ಭಗವಂತನ ಕೃಪೆಗೆ ಪಾತ್ರ ಆಗಿ ಅಂತ ನಾನು ಎಲ್ಲ ಕೇಳ್ಕೊತೀನಿ. ಇವತ್ತಿನ ವಿಶೇಷ ಎಲ್ಲ ನಿಮಗೆ ಗೊತ್ತೇ ಇದೆ. ನಮಗೆ ಇಲ್ಲಿ ಬರೋವಂಥ ಅದು ಪುಣ್ಯ ಅಂತ ಕರಿಬೋದು. ಅದು ಒಂದು ಭಗವಂತನ ಆಶೀರ್ವಾದ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಫಸ್ಟ್ ಸಂಜಯ್ ಸರ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಮುಖ್ಯವಾಗಿ ಇವರು ಒಂದಿನ ನನಗೆ ಸಡನ್ನಾಗಿ ಮೆಸೇಜ್ ಮಾಡ್ತಾರೆ, ನೀವು ಇದ್ದೀರಾ ಅಂತ 1-2-3 ಡೇಟ್ ಹೇಳ್ತಾರೆ. ಅದರಲ್ಲಿ ನಾನು ಸಡನ್ನಾಗಿ ಈ ಡೇಟ್ ಸೆಲೆಕ್ಟ್ ಮಾಡ್ತೀನಿ. ನೋಡ್ರಿ, ಅವರು ಇದು ಒಳ್ಳೆ ಡೇಟೇ ಸೆಲೆಕ್ಟ್ ಮಾಡಿಬಿಟ್ರಿ ನೀವು, ಅವತ್ತೇ ಪೂರ್ಣಾಹುತಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು ಭಗವಂತನ ಇಚ್ಛೆ, ಗುರುಗಳ ಆಶೀರ್ವಾದ ಇವತ್ತಿಲ್ಲಿ ಬರೋ ಥರ ಆಯಿತು. ಅದಕ್ಕೆ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇಡಮ್ ನೀವು ಅಷ್ಟೇ, ನಿಮಗೂ ಥ್ಯಾಂಕ್ ಯು. ಬನ್ನಿ ಇಲ್ಲಿ ಬನ್ನಿ. ನಮ್ಮ ಗುರುಗಳ ಪ್ರೇರೇಪಣೆ ಖಂಡಿತ ಖಂಡಿತ ಖಂಡಿತ. ಇದು ಇನ್ಯಾವುದೂ ಚಾನ್ಸೇ ಇಲ್ಲ. ಆ ಥರ ಇಲ್ಲದೇ ಇದ್ದಿದ್ರೆ